ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಆ್ಯಂಡ್ ನಾವು ಸರ್ಪ್ರೈಸಾಗೆ ಇಂಡಿಯಾಗೆ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ಆಲ್ ಸೆಟ್ ಆ್ಯಂಡ್ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ವಿ ಆರ್ ಆಲ್ ಪ್ಯಾಕ್ಡ್ ಅಪ್. ಬಟ್ ನಾವು ಯಾರಿಗೂ ಹೇಳಿಲ್ಲ, ಅವರು ನಾವೆಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ಬಟ್ ವಿ ಆರ್ ಗೋಯಿಂಗ್ ಟು ಇಂಡಿಯಾ. ಎಸ್, ನಮ್ಮ ಬೆಂಗಳೂರು, ವಿ ಆರ್ ಕಮಿಂಗ್. ನಾವಿವಾಗ ಒಂದು ಸ್ಟಾಪ್ ತೊಗೊಳ್ತಾ ಇದ್ದೀವಿ. ಇಲ್ಲಿ ಏರ್ ಚೆಕ್ ಮಾಡ್ಕೊಳ್ಳೋಣ ನಮ್ಮ ಗಾಡಿದು ಅಂತ ನಿಲ್ಲಿಸಿದ್ದೀವಿ. ಇಂಡಿಯಾನಲ್ಲಿ ನಾವು ಕೂತಿರ್ತೀವಿ, ಏರ್ ಅವರೇ ಬಂದು ಚೆಕ್ ಮಾಡ್ತಾರೆ. ಬಟ್ ಇಲ್ಲಿ ಹಾಗಲ್ಲ, ಎಲ್ಲ ಸೆಲ್ಫ್ ಸರ್ವಿಸ್. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪೆಟ್ರೋಲ್ ಸ್ಟೇಷನ್. ಎಲ್ಲ ಒಂದೊಂದು ಪೆಟ್ರೋಲ್ ಸ್ಟೇಷನ್ಸಲ್ಲಿ ಒಂದು ಕನ್ವೀನಿಯನ್ಸ್ ಸ್ಟೋರು ಇದ್ದೇ ಇರುತ್ತೆ. ಇಲ್ಲಿ ನಮಗಿದ್ದಿದ್ದು 7-Eleven ಅಂತ. ಕನ್ವೀನಿಯನ್ಸ್ ಸ್ಟೋರ್ನಲ್ಲಿ ನಿಮಗೆ ಕಾಫಿ ಸಿಗುತ್ತೆ ಆ್ಯಂಡ್ ಕ್ವಿಕ್ ಬೈಟ್ ಏನಾದರೂ ಬೇಕಂದರೆ ಅದು ಸಿಗುತ್ತೆ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಪರ್ಫೆಕ್ಟ್ ಫಾರ್ ಎನಿ ಟ್ರಾವೆಲ್ ಎಸೆನ್ಷಿಯಲ್ಸ್. ನಿಮಗೆ ಏನಾದರೂ ಕುಡಿಯೋಕ್ಕೆ ಅಥವಾ ದಾರಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಖಂಡಿತ ಎಲ್ಲ ಸಿಗುತ್ತೆ ನಿಮಗೆ ಇಲ್ಲಿ. ಸೊ ಕಾಫಿ ಕೂಡ ಇಲ್ಲಿ ಸೆಲ್ಫ್ ಸರ್ವಿಸ್ ಆಗಿರೋದ್ರಿಂದ ಜಸ್ಟ್ ಒಂದು ಮೆಷಿನ್ ಇರುತ್ತೆ. ನಾವೇ ಕಪ್ ಇಟ್ಕೋಬೇಕು, ಯಾವ ಸೈಜ್ ಬೇಕು ಅಂತ ಚೂಸ್ ಮಾಡಿದ್ರೆ, ಯಾವ ಥರ ಕಾಫಿ ಬೇಕು ಅಂತ ಚೂಸ್ ಮಾಡಿದ್ರೆ ಅದು ರೆಡಿ ಮಾಡುತ್ತೆ. So we continued along to Sydney after a quick coffee break. ಎಸ್, ಫೈನಲಿ ನಾವು ಸಿಡ್ನಿ ತಲುಪಿದ್ದೀವಿ. ಇವಾಗ ಒಬ್ಬರು ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಇಲ್ಲಿ ಊಟ ಮಾಡಿಕೊಂಡು ತುಂಬ ದಿನ ಆಗಿದೆ. ಸೊ ವಿ ಪ್ಲ್ಯಾನ್ ಫಾರ್ ಅ ಕ್ಯಾಚ್ ಅಪ್. ಊಟ ಮಾಡಿಕೊಂಡು ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಗೋ ಟು ಶಶಾಂಕ್ಸ್ ಕಸಿನ್ಸ್ ಪ್ಲೇಸ್. ಸೊ ಅಲ್ಲಿ ಇವತ್ತು ರಾತ್ರಿ ಉಳ್ಕೋತೀವಿ. ಆರ್ ಫ್ಲೈಟ್ ಇಸ್ ಟುಮಾರೋ. ಎಸ್, ಸೊ ಫಾರ್ ನೌ ದಟ್ಸ್ ದಿ ಅಪ್ಡೇಟ್. ಸೊ ನನ್ನ ಫ್ರೆಂಡ್ ಮನೆಗೆ ಬಂದು ಸ್ವಲ್ಪ ಹೊತ್ತೆಲ್ಲ ಹರಟೆ ಹೊಡ್ಕೊಂಡು ಚೆನ್ನಾಗಿ ಮಾತಾಡಿ, ವಿ ಕಾಟ್ ಅಪ್, ವಿ ಹ್ಯಾಡ್ ಲಾಟ್ಸ್ ಆಫ್ ಲವ್ಸ್ ಟಾಕ್ಸ್, ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಡಿನ್ನರ್ ಟೈಮ್. ಊಟಕ್ಕೆ ನಮಗೆ ಚಪಾತಿ, ಮಲಾಯ್ ಮಶ್ರೂಮ್, ಎಸ್, ಆ್ಯಂಡ್ ವೈಟ್ ಪಲಾವ್ ಕೂಡ ಇದೆ. ಸೊ ಎಸ್, ಐ ವಿಲ್ ಇಂಟ್ರೊಡ್ಯೂಸ್ ಟು ಮೈ ಫ್ರೆಂಡ್. ಹಾಯ್ ರಮ್ಯಾ. ಹಲೋ. ಹಾಯ್, ತುಂಬ ದಿನ ಆಗಿತ್ತು. ಐ ನೋ. ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬರ್ತಿದೆ, 2 ವಿಡಿಯೋಸ್ ನೋಡಿದೆ. ಥ್ಯಾಂಕ್ ಯು. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರಾತ್ರಿ ಊಟ ಮುಗಿಸ್ಕೊಂಡು, ಹರಟೆ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಮನೆಯಿಂದ ಇವಾಗ ಶಶಾಂಕ್ ಅವ್ರ ಕಸಿನ್ ಮನೆಗೆ ಬಂದಿದ್ದೀವಿ. ನಾವು ರಾತ್ರಿ ಇಲ್ಲೇ ಉಳ್ಕೋತಾ ಇದ್ದೀವಿ. ಸೊ ಇಲ್ಲೂ ಬಂದು ಚೆನ್ನಾಗಿ ಹರಟೆ ಹೊಡೆದು ಎಲ್ಲರ ಹತ್ರ ಮಾತಾಡಿ ಇಷ್ಟೊತ್ತು ಮಾತಾಡಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇವಾಗ 12 ಗಂಟೆ ದಾಟಿದೆ ಆಲ್ರೆಡಿ. ಸೊ ಇವಾಗ ನಾವು ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಟುಮಾರೋ ವಿ ಹ್ಯಾವ್ ಟು ಗೆಟ್ ರೆಡಿ. ಬ್ರಂಚ್ ಮಾಡಿಕೊಂಡು ಏರ್ಪೋರ್ಟಿಗೆ ಹೋಗೋದು ಅಂತ ಪ್ಲ್ಯಾನ್ ಇದೆ ಇವಾಗ. I'm way too excited. ನೋಡೋಣ. Still trying to get some sleep. So day 1 ಇಲ್ಲಿಗೆ ಮುಗೀತು. I'll show you how my day 2 will go tomorrow. Good morning. So welcome to day 2. ಸೊ ನಾವು ಇಂಡಿಯಾಗೆ ಹೊರಡೋ ದಿನ ಇವತ್ತು. ಲಾಸ್ಟ್ ಮಿನಿಟ್ ಶಾಪಿಂಗ್ ಅಂತೂ ಇದ್ದೇ ಇರುತ್ತೆ ಯಾವಾಗಲೂ. ಸೊ ಬಿಫೋರ್ ಟ್ರಾವೆಲಿಂಗ್ ವಿ ಮೇಡ್ ಶ್ಯೂರ್ ಟು ಗೆಟ್ ಸಮ್ ಟಿಮ್ ಟ್ಯಾಮ್ಸ್ ಆ್ಯಂಡ್ ಸಮ್ ಚಾಕ್ಲೇಟ್ಸ್ ಫಾರ್ ಫ್ಯಾಮಿಲೀಸ್ ಇನ್ ಇಂಡಿಯಾ. ಸೊ ನಮಗೆ ಗೊತ್ತಾಯಿತು ನಮ್ಮ ಫ್ಲೈಟ್ ಡಿಲೇ ಆಗಿದೆ ಅಂತ. ಆ್ಯಂಡ್ ಆಲ್ಸೋ ಇಟ್ ವಾಸ್ ಬೈ 5 hours. ಸೊ ವಿ ಹ್ಯಾಡ್ ಸಮ್ ಟೈಮ್ ಟು ಕಿಲ್. We decided to go for brunch. Hi!
ಸೊ ನಾವಿವಾಗ ಈಟ್ ಸ್ಟ್ರೀಟ್ ಸಿಡ್ನಿಲಿದ್ದೀವಿ ಆ್ಯಂಡ್ ಬ್ರಂಚ್ ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಟು ಮುಂಬೈ ಚಾ ವಡಾಪಾವ್. Wow. And we're about to eat everything. One of everything. ಇಂಡಿಯನ್ ಸ್ಟ್ರೀಟ್ ಫುಡ್, ಹೂ ಡಸಂಟ್ ಲವ್ ಇಟ್. ನೀವು ಸಿಡ್ನಿಲಿದ್ದರೆ ನಿಮ್ಗೆ ಸ್ವಲ್ಪ ಟೈಮ್ ಇದ್ದರೆ ಖಂಡಿತ ಈ ಪ್ಲೇಸಿಗೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿತ್ತು. ಪ್ರಾಪರ್ ಆಗಿರೋ ಸ್ಟ್ರೀಟ್ ಫುಡ್, ಅದು ಮುಂಬೈ ವಡಾಪಾವ್ ಥರ ಎಲ್ಲ ತಿಂದಮೇಲಿಂದ ಕೂಲ್ ಆಫ್ ಮಾಡೋಕ್ಕೆ ಒಂದು ಎಲಿಮೆಂಟ್ ಬೇಕಲ್ವಾ? ಸೊ ವಾಟ್ ಬೆಟರ್ ಪ್ಲೇಸ್ ದ್ಯಾನ್ ಐಸ್ ಕ್ರೀಮ್ ಪಾರ್ಲರ್. ವಿ ವೆಂಟ್ ಟು ಬೇ ವಿಸ್ಟಾ. ಇಟ್ಸ್ ಅ ಡೆಸರ್ಟ್ ಪ್ಲೇಸ್. ಸೊ ವಿ ಹ್ಯಾಡ್ ಆಸಮ್ ಐಸ್ ಕ್ರೀಮ್ಸ್ ಹಿಯರ್. ಇಲ್ಲಿ ನೋಡ್ತಾ ಇದ್ದೀರಾ, ನಾವು ತಿಂತಾ ಇರೋದು ಐ ಕಾಂಟ್ ಇವನ್ ರಿಮೆಂಬರ್ ದ ನೇಮ್, ಬಟ್ ತುಂಬ ರುಚಿಯಾಗಿತ್ತು. So it was too big for one person, so it is better we share. So we were just high on sugar. Flight delay agidru, no, we didn't realize how time went by. So 5.5 hours almost went really quickly with everyone. And finally we arrived at the airport. Bags alla check-in ಮಾಡಿ we were ready to go to the security. After further delay of 2 hours, we finally made it into the aeroplane. And then our flight was supposed to leave at 4 p.m. We started at 11 p.m. Sydney time. Okay, that was definitely testing our patience, but we got through. We sat down and finally it was time to take off. Now choose ಮಾಡಿದ ಫ್ಲೈಟ್ ಡೈರೆಕ್ಟ್ ಸಿಡ್ನಿ ಟು ಬ್ಯಾಂಗ್ಳೂರ್ ಅಲ್ಲ. ಸೊ ವಿ ಹ್ಯಾಡ್ ಅ ಲೇಓವರ್ ಇನ್ ಸಿಂಗಪೂರ್. ಸೊ ವಿ ವರ್ ಫಾಸ್ಟ್ ಅಪ್ರೋಚಿಂಗ್ ಸಿಂಗಪೂರ್, ಬಟ್ ಮಧ್ಯರಾತ್ರಿ ಆಗಿರುತ್ತೆ ಸಿಂಗಪೂರಲ್ಲಿ. We had lots of expectations that we will have 8.5 hours layover in Singapore, but unfortunately nam flight delay agidrinda it was like barely we had any time in Singapore airport. So when we landed it was like 3 a.m. And our next flight from Singapore to Bangalore was at 5:30 a.m. So namage 2.5 hours time ittu. Okay, we thought it's going to be a smooth ride in Singapore to just transfer from one flight to another flight, but unfortunately no. We had to run around. ನಾವು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೋಬೇಕಿತ್ತು, ಸೊ ವಿಚ್ ವಾಸ್ ಅ ಬಿಗ್ ಸರ್ಕಸ್. ವಿ ಹ್ಯಾಡ್ ಟು ಗೆಟ್ ಔಟ್ ಆಫ್ ದ ಏರ್ಪೋರ್ಟ್ ಆ್ಯಂಡ್ ಗೋ ಟು ಅನದರ್ ಟರ್ಮಿನಲ್, ಮತ್ತೆ ಒಳಗೆ ಬಂದು ಸೆಕ್ಯೂರಿಟಿ ಪಾಸ್ ಮಾಡಿಕೊಂಡು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿಕೊಂಡು ಆ್ಯಂಡ್ ದೆನ್ ವಿ ಹ್ಯಾಡ್ ಟು ಗೆಟ್ ಇನ್ ಟು ದ ಏರೋಪ್ಲೇನ್. ದ್ಯಾಟ್ ವಾಸ್ ಆಲ್ ವೆರಿ ಟೀಡಿಯಸ್. But on the bright side, we were so excited to be on the last leg of our journey. Day 3, we were finally on the flight to Bangalore. ನಾಲ್ಕು ಗಂಟೆಗಳ ನಂತರ ನಾವು ತಲುಪಿದ್ದು ಬೆಂಗಳೂರಿಗೆ. ಸೊ ಎಸ್, ವಿ ಆರ್ ಫೈನಲಿ ಇನ್ ಬ್ಯಾಂಗ್ಳೂರ್. So ivaga we are so excited. We were just like counting minutes until we reach home. This is Bangalore, you can call me Guru. There's something about the Suru. This is Bangalore and this is my uru. And then to the most awaited moments. Here we go. Oh, Krishna, look at that.
ಏನ ಮಗ Lakshmi, need some ಎಲ್ಲ ವೀಕ್ಷಕರೇ ನೋಡಿದ್ರಲ್ಲ ನನ್ನ ಟ್ರಿಪ್ ಫ್ರಮ್ ಆರೆಂಜ್ ಟು ಬ್ಯಾಂಗಲೋರ್ ಹಿಂಗಿತ್ತು. ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ವಿಡಿಯೋ. ನಮಗಂತೂ ತುಂಬ ಖುಷಿ ಕೊಡ್ತು. ಮನೆಗೆ ಬಂದಿದ್ದು ಎಲ್ಲರನ್ನೂ ನೋಡಿದ್ದು ತುಂಬಾ ಮನಸ್ಸಿಗೆ ಖುಷಿಯಾಗಿದೆ. Hope you all enjoyed this video as much as I liked making it. See you all in the next video. Thanks for watching.